శ్రీ సత్యసాయి జిల్లా అమరాపురం మండలంలోని గౌడనకుంట గ్రామంలో వర్షాలు పడాలని గ్రామస్తులు ప్రత్యేక పూజలు చేశారు. ఉదయం నుంచే గ్రామ చెరువు కట్ట దగ్గర ఉన్న ఆంజనేయ స్వామి, కూకాలమ్మదేవి, కొల్లాపురదమ్మదేవి, గౌరచంద్రమ్మదేవి ఆలయాల్లో భక్తులు భక్తితో పూజలు చేశారు. ఈ సందర్భంగా గంగా పూజలు, హోమం, కుంకుమార్చనలు, రుద్రాభిషేకాలు, అష్టవిధార్చనలు బాగా నిర్వహించారు. తర్వాత భక్తులకు అన్నదానం కూడా పెట్టారు. ఈ పూజలు అర్చకులు జయరాం స్వామి ఆధ్వర్యంలో జరిగాయి. గ్రామంలోని ముత్తైదువులు, మహిళలు, భక్తులు మాత్రమే కాకుండా పక్క రాష్ట్రాల నుంచి వచ్చిన వాళ్లకు కూడా పెద్ద సంఖ్యలో వచ్చారు. అందరూ తమ కోరికలు చెప్పుకుని దేవతల ఆశీర్వాదాలు తీసుకున్నారు. గ్రామంలో మంచి వర్షాలు పడి పంటలు బాగా పండాలని అందరూ మనస్ఫూర్తిగా ప్రార్థించారు. ಶ್ರೀ ಸತ್ಯಸಾಯಿ ಜಿಲ್ಲಾ ಮಡಕಶಿರಾ ತಾಲೂಕು ಅಮರಾಪುರ ಮಂಡಲ ತಮಡೇಹಳ್ಳಿ ಪಂಚಾಯತಿಗೆ ಸೇರಿದ ಗೌಡನಕುಂಟೆ ಗ್ರಾಮದಲ್ಲಿ ಶ್ರೀ ಕುಕ್ಲಮ್ಮ ದೇವಿ ಸ್ಥಾಪನೆ ಮಾಡಿ 2017ರಲ್ಲಿ ಇದನ್ನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದು. ಆಗಿನಿಂದ ಈಗಿನವರೆಗೂ ಅಂದರೆ ಪೂರ್ವದಟ್ಟಿನೂ ಇದು ವಾಡಿಕೆಯಲ್ಲಿ ಬಂದೈತೆ. ಪ್ರತಿಯೊಬ್ಬರೂ ಚಿಕ್ಕ ಮಕ್ಕಳಾದಂಥವ್ರು, ಮಕ್ಕಳು ಮರಿ ಇರೋಂಥವರೆಲ್ಲ ಬಂದು ದೊಡ್ಡವರು ಸಹ ಕೋರಿಕೊಂಡು ಅವರವ್ರ ಕಾರ್ಯಗಳೆಲ್ಲ ಮಾಡ್ಕೊಂಡು ಇಲ್ಲೇ ಅನ್ನದಾನ ಮಾಡಿಸಿ ಹೋಗ್ತಾರೆ. ಇನ್ನು ಕರ್ನಾಟಕ, ಆಂಧ್ರ, ಬೇರೆ ಕಡೆಯವರೆಲ್ಲ ಬಂದು ವಿಪರೀತ ಜನ ಬಂದು ಇಲ್ಲಿ ಕಾರ್ಯವನ್ನು ಮಾಡಿಸ್ತಾರೆ. ಇನ್ನು ಮುಂದೆ ಈಗ ಮಂಗಳವಾರ, ಶುಕ್ರವಾರ ಪ್ರತ್ಯೇಕವಾಗಿ ಪೂಜೆ ಕ್ರಮವಾಗಿ ನಡೀತಾ ಐತಿ. ಇಷ್ಟು ಈ ಪ್ರಾರಂಭ. ಇದು ಸತ್ಯಸಾಯಿ ಜಿಲ್ಲೆ ಅಮರಾಪುರ ಮಂಡಲ್ ಮಡಕಶಿರಾ ತಾಲೂಕು ತಮಡೇಪಲ್ಲಿ ಪಂಚಾಯಿತಿ ಗೌಡನಕುಂಟ ಎಂಬ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಶ್ರೀ ಕುಕ್ಲಾಂಬ ದೇವಿಯ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ದೇವಿ ಇದು ಪವಾಡ ಏನಂದರೆ, ಈ ಎಷ್ಟು ಹಾಸ್ಪಿಟ್ಲಿಗೆ ಹೋಗೋದು ಕೂಡ ಕೆಲವೊಬ್ಬರಿಗೆ ಕೆಮ್ಮುಗಳು ವಾಸಿನೇ ಆಗ್ತಾ ಇರಲಿಲ್ಲ. ನಮ್ಮದು ಎಕ್ಸಾಂಪಲ್ ನಮ್ಮದೇ ಅನ್ಕೊಂಡ್ರೆ, ನಾವೆಲ್ಲೆಲ್ಲೇ ಹೊರಗಡೆ ಕರ್ನಾಟಕ, ತುಮಕೂರು, ಹಿರಿಯರಿಗೆಲ್ಲ ಹೋಗಿ ಬಂದ್ವಿ, ಏನೂ ಆಗಲಿಲ್ಲ. ಯಾರೋ ದೊಡ್ಡವ್ರು ಹಿಂಗೆ ಕುಕ್ಲಮ್ಮ ಕೈ ಮುಗಿರಿ ಅಂತ ಅಲ್ಲಿ ಬಂದ ತಕ್ಷಣ ಚೆನ್ನಾಗಾಯಿತು, ಕೆಮ್ಮೆಲ್ಲ ಕಮ್ಮಿ ಆಯಿತು. ಇವತ್ತಿನ ಪೂಜೆ ವಿಶೇಷ ಏನಂದರೆ, ಮಳೆರಾಯ ಇರಲೇ ಇಲ್ಲ ನಮ್ಮೂರಿಗೆ. ಎಲ್ಲ ಕಡೆ ಬಂದು ಇಲ್ಲಿ ಯಾಕೋ ಬರ್ತಾನೆ ಇರಲಿಲ್ಲ. ಹಾಗಾಗಿ ನಾವು ಯಾರೋ ಹಳೆ ಕಾಲದ ಅಜ್ಜಿಗಳೆಲ್ಲ ಹೇಳಿದ್ರು, ಇನ್ನು ಮಳೆರಾಯ ಅಂತ ಇತ್ತಿದ್ರಲ್ಲ ಅದನ್ನು ಮಾಡಿರಿ ಅಂತ. ನಾವು ನೋಡೋಣ ಅಂತ ಕೆಲವೊಂದು ಸ್ವಲ್ಪ ಜನ ಎಲ್ಲ ಮಾಡಿದ್ವಿ. ಸರಿ, ಅವತ್ತಿನ ಸಂಜೆಗೇ ಮಳೆ ಬಂದ್ಬಿಡ್ತು. ಇದು ನಿಲ್ಲಿಸಬಾರ್ದು ಅಂತಂದು ಹೇಳ್ಬಿಟ್ಟು ತಿರ್ಗಾ 3 ದಿನ ಗೌಡನಕುಂಟೆ ಕೆರೆಗೆ ಹೋಗ್ಬಿಟ್ಟು 3 ದಿನ ಗಂಗಮ್ಮ ಪೂಜೆ ಮಾಡಿಸಿದ್ವಿ. ಮತ್ತು ಅಲ್ಲಿ ಎಲ್ಲ ಪೂಜೆ ಮಾಡಿಸಿದ ನೈಟು ಮತ್ತೆ ಬಂದ್ಬಿಟ್ಟು ಅದಕ್ಕೆ ಇನ್ನೊಂದು ಇನ್ನೇನೋ ಹೇಳ್ಬಿಟ್ಟು ಎಲ್ಲ ದೇವ್ರಿಗೂ, ಗ್ರಾಮದಾಗಿರೋ ಎಲ್ಲ ದೇವ್ರಿಗೂ ಅನ್ನ ಸಂತರ್ಪಣೆ ಮಾಡಿಸಿ ಪೂಜೆ ಮಾಡಿಸಿ ಅಲ್ಲಿ ಪೂಜೆ ಎಲ್ಲ ಮಾಡಿಸಿದ್ವಿ. ಹಾಗೆ ಲಾಸ್ಟು 5ನೇ ಮಂಗಳವಾರ ಶ್ರೀ ಗೌರಚಂದ್ರಮ್ಮ ದೇವಿಗೆ ಪೂಜೆ ಮಾಡಿಸಿದ್ವಿ. ಅದೇ ರೀತಿ ಮಂಗಳವಾರ ಬಂದ್ಬಿಟ್ಟು ಮೊನ್ನೆ ಕೆರೆ ಆಂಜನೇಯ ಗುಡಿಗೆ ಪೂಜೆ ಮಾಡಿಸಿದ್ವಿ. ಇವತ್ತು ಕುಕ್ಲಮ್ಮ ದೇವಿಗೆ ಪೂಜೆ ಮಾಡಿಸ್ತೀವಿ. ಇದೇ ಥರ ಇನ್ನು ನಮ್ಮ ಸೇವೆ ಆ ದೇವಿಗೆ ಮಾಡ್ತಾನೆ ಇರ್ತೀವಿ.